ಶ್ರೀನಿವಾಸ್ ಅವರಿಗೆ ಸ್ವಾಗತ. ಹಾಗೆ ಮೊದಲನೇ ಜಿಲ್ಲಾ ಉಪರಾಜ್ಯಪಾಲರಾದಂಥ ಮಹಾಬಲೇಶ್ವರ ಅವರಿಗೆ ಸ್ವಾಗತ. ನಮ್ಮ ಮೂರನೇ ಉಪಜಿಲ್ಲಾ ರಾಜ್ಯಪಾಲರಾದಂಥ ಗಂಗಾಧರಪ್ಪ ಅವರಿಗೆ ಸ್ವಾಗತ. ಹಾಗೆ ಜಿಲ್ಲೆಯ ಮೊದಲನೇ ಮಹಿಳೆ ಇಂದಿರಾ ವೆಂಕಟೇಶ್ ಅವರಿಗೆ ಸ್ವಾಗತ. ಹಾಗೆ DCS ಅವರಾದಂಥ ಬೆಟ್ಟೇಗೌಡರಿಗೆ ಸ್ವಾಗತ. ಹಾಗೆ DCT ಕೃಷ್ಣೋಜಿರಾವ್ ಅವರಿಗೆ ಸ್ವಾಗತ. ಹಾಗೆ PRO ಶ್ರೀಶೈಲ ಅವರಿಗೆ ಸ್ವಾಗತ. ಅಂಬಾಸಿಡರ್ ಗಣೇಶ್ ಅವರಿಗೆ ಸ್ವಾಗತ. ನಮ್ಮ ರೀಜನ್ ಚೇರ್ಮನ್ ಶೋಭಾ ಶ್ರೀಪಾಲ್ ಅವರಿಗೆ ಸ್ವಾಗತ. ಹಾಗೆ ಬಂದಿರುವಂಥ ಎಲ್ಲ ಕ್ಲಬ್ಬಿನ ಅಧ್ಯಕ್ಷರು, ಸೆಕ್ರೆಟರಿ, ಟ್ರೆಜರರ್ ಮತ್ತು ಝೋನ್ ಚೇರ್ಪರ್ಸನ್ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಇವತ್ತು 1ನೇ ತಾರೀಕು ಕಲ್ಯಾಣಿ ಹೋಟೆಲ್ನಲ್ಲಿ ನಡೀತಾ ಇದೆ. ಅದರ ಅರೇಂಜ್ಮೆಂಟ್ ಬಗ್ಗೆ ಹೇಳ್ತಾ, ಹಾಗೆಯೇ ತಮ್ಮ ಒಂದು ಯಾವ ರೀತಿ ಉಪಸ್ಥಿತಿ ಇರಬೇಕು ಅನ್ನೋದನ್ನು ಹೇಳ್ತಾ, ಜೊತೆಗೆ ಈ ಮುಂದಿನ ನಿಮ್ಮ ಜವಾಬ್ದಾರಿಯನ್ನು ನಮ್ಮ ಜಿಲ್ಲೆಯ ಕಾರ್ಯಕ್ರಮಗಳು ಏನು ಅಂತನ್ನು ಹೇಳೋದಕ್ಕೆ ಒಂದು ಬ್ರೀಫ್ ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಇದನ್ನು ಸಭೆಯನ್ನು ಕರೆದಿದ್ದೇವೆ. ನಮ್ಮ ಆಧಾರ್ ಕರ್ನಾಟಕ ಕಬ್ಬಿನ ಎಲ್ಲ ಬಂದಿದ್ದವರು ಕೂಡ ಸ್ವಾಗತ ಕೊಡ್ತೇನೆ. ಸ್ನೇಹಿತರೆ, ನಮಗೆ ಈಗಾಗಲೇ ಹೇಳಿದಂಗೆ ಜಿಲ್ಲಾ ಕನ್ವೆನ್ಷನ್ ಅಂತಂದರೆ ಲಯನ್ಸಲ್ಲಿ ಇರೋರಿಗೆ ಗೊತ್ತಿರುತ್ತೆ. ನಮ್ಮಲ್ಲಿ ಕನ್ವೆನ್ಷನ್ ಅಂತೀವಿ, ಬೇರೆ ಕಡೆ ಹೊರಗಡೆ ಯಾವುದೇ ಸೊಸೈಟಿ ಅಸೋಸಿಯೇಷನ್ಗಳ ಜನರಲ್ ಬಾಡಿ ಅಂತ ಮೀಟಿಂಗ್ ಅಂತ ಕರಿತೀವಿ. ಯಾವುದೇ ಒಂದು ಅಸೋಸಿಯೇಷನ್ ಕೂಡ ವರ್ಷಕ್ಕೊಂದ್ಸರಿ ಜನರಲ್ ಬಾಡಿ ನಡೀಬೇಕು. ಅದೇ ರೀತಿ ನಮ್ಮಲ್ಲೂ ಕೂಡ ಈ ಒಂದು ಕನ್ವೆನ್ಷನ್ ಅಂದರೆ ಇಟ್ಸ್ ಎ ಜನರಲ್ ಬಾಡಿ. ಜನರಲ್ ಬಾಡಿಗೆ ಏನಿರುತ್ತೆ ತಮಗೆಲ್ಲರಿಗೂ ಕೂಡ ಗೊತ್ತು. ಇಡೀ ವರ್ಷದ ಒಂದು ರಿಪೋರ್ಟ್ ಇರುತ್ತೆ. ಅಲ್ಲಿ ಸೆಕ್ರೆಟರಿ ಅವರು ಹೋಗ್ತಾರೆ, ಟ್ರೆಜರರು ಅವರ ಒಂದು ಲೆಕ್ಕಪತ್ರಗಳ ಮಂಡನೆ ಆಗುತ್ತೆ. ಹಾಗೆಯೇ ಏನಾದರೂ ಒಂದು ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಇರ್ಬೋದು, ಇನ್ನೊಂದೇನಾದರೂ ರೆಸಲ್ಯೂಷನ್ಸ್ ಇರ್ಬೋದು, ಅದು ಪಾಸ್ ಆಗುತ್ತೆ. ತದನಂತರ ಮುಂದಿನ ಒಂದು ವರ್ಷಕ್ಕೆ ನಾಯಕರ ಎಲೆಕ್ಷನ್ ಆಗುತ್ತೆ. ಅವೆಲ್ಲವೂ ಕೂಡ ನಮ್ಮ ಈ ಒಂದು ಕನ್ವೆನ್ಷನಲ್ಲಿದೆ. ಅದು 1ನೇ ತಾರೀಕು ಕಲ್ಯಾಣಿ ಹೋಟೆಲ್ನಲ್ಲಿ ನಡೀತಾ ಇದೆ. ರಿಂಗ್ ರೋಡ್ನಲ್ಲಿರುವಂಥ ಕಲ್ಯಾಣಿ ಹೋಟೆಲ್ನಲ್ಲಿ ನಡೀತಾ ಇದೆ. ಅದು ಈಗಾಗಲೇ ಇನ್ವಿಟೇಷನ್ಗಳನ್ನ ಎಲ್ಲರಿಗೂ ಕೂಡ ವಾಟ್ಸಪ್ ಮುಖಾಂತರ ಕಳಿಸಿದ್ದಾರೆ. ತಮ್ಮೆಲ್ಲರ ಗಮನಕ್ಕೂ ಬಂದಿದೆ ಇನ್ವಿಟೇಷನ್ನು. ಅದು 4:30 ಹಾಕಿದ್ವಿ. ದಯವಿಟ್ಟು ನಾವು ಇಲ್ಲಿ ನಿಮ್ಮನ್ನು ಮುಖತಃ ಕರೆದು ಇಲ್ಲಿ ಕೋರ್ಕೊಳ್ಳೋದು ಏನಂತಂದರೆ, ದಯವಿಟ್ಟು ಅವತ್ತು ಭಾನುವಾರ 4:30ಗೆ ಸರಿಯಾಗಿ ನೀವು ಎಲ್ಲರೂ ಕೂಡ ಬರಬೇಕು. ಬರ್ತಾ ನಿಮ್ಮ ಕ್ಲಬ್ಬಿನ 15 ಜನರನ್ನು ಕೂಡ ಕರ್ಕೊಂಡು ಬರಬೇಕು. 15 ಜನರು ಬನ್ನಿ ಅಂತಂತಂದರೆ, ನೀವು ಅಕಸ್ಮಾತ್ 15 ಜನ ಬರಲಿಲ್ಲ ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅನ್ನು ಕರ್ಕೊಂಡ್ಬಂದು 15 ಜನ ದಯವಿಟ್ಟು ಅಲ್ಲಿಗೆ ಬರಬೇಕು ಅಂತ ಹೇಳ್ಕೊತೀನಿ. ಎಲ್ಲರೂ ಕೂಡ ನಿಮ್ಮ ಬ್ಯಾನರ್ಗಳನ್ನ ತರಬೇಕು. ಬ್ಯಾನರ್ ಜೊತೆ ತಾವೆಲ್ಲರೂ ಕೂಡ ಬ್ಯಾನರ್ ಪ್ರೆಸೆಂಟೇಷನ್ ಮಾಡಬೇಕು. ಅಲ್ಲಿ ನಮ್ಮ ಮುಖ್ಯ ಅತಿಥಿಗಳಾದಂಥ ಈ ಒಂದು ಅಸೋಸಿಯೇಷನ್ನ ಫೌಂಡರ್ ಆದಂಥ ತಿರುಪತಿ ರಾಜ್ ಅವರು ಬರ್ತಾ ಇದ್ದಾರೆ. ಅವರ ಸಮಕ್ಷಮದಲ್ಲಿ ಈ ಒಂದು ಬ್ಯಾನರ್ ಪ್ರೆಸೆಂಟೇಷನ್ ಚೆನ್ನಾಗಿ ಮಾಡಿದ್ರೆ ಅವರು ಕೂಡ ತುಂಬ ಚೆನ್ನಾಗಿದೆ ಅಂತ ಅವರು ಕೂಡ ಮೊದಲು ಅಪ್ರಿಷಿಯೇಟ್ ಮಾಡ್ತಾರೆ. ಜನ ಜಾಸ್ತಿ ಇದ್ದಷ್ಟು ಕೂಡ ಚೆನ್ನಾಗಿರುತ್ತೆ. ಅದರಿಂದಾಗಿ ಮೊದಲನೇದಾಗಿ ಹೆಚ್ಚಿನ ಜನ ನಿಮ್ಮ ಬ್ಯಾನರ್ ಪ್ರೆಸೆಂಟೇಷನ್ಗೆ 4:30ಗೆ ಇಲ್ಲಿ 4:30ಗೆ ಹೈಟಿ ಹೇಳಿದ್ದೆ ಒಂದು ಕಾಫಿ ಟೀ ಮತ್ತು ಬೋಂಡ ವ್ಯವಸ್ಥೆನ ಫಸ್ಟ್ ನೈಟಾಗಿ ಸ್ನ್ಯಾಕ್ಸ್ ವ್ಯವಸ್ಥೆನ ಕೂಡ ಮಾಡಿದ್ದೀವಿ. ಅದಾದ ನಂತರ ಬ್ಯಾನರ್ ಪ್ರೆಸೆಂಟೇಷನ್ ವೈವಿಧ್ಯಮಯವಾಗಿರಲಿ, ಒಳ್ಳೆ ಡ್ರೆಸ್ ಕೋಡೊಂದಿಗೆ ಅಥವಾ ಬ್ಯಾನರ್ ಗೇನರ್ಸೊಂದಿಗೆ ನಮ್ಮ ಏನು ಘೋಷವಾಕ್ಯ ಇದೆ, ಸೇವೆ, ಅದ್ರ ಬಗ್ಗೆ ಏನಾದರೂ ನಾವು ವ್ಯಕ್ತಪಡಿಸ್ಕೊಂಡು ಮಾಡಿದ್ರೆ ಅದಕ್ಕೂ ಕೂಡ 3 ಪ್ರೈಸ್ಗಳನ್ನ ನಾವು ಅದನ್ನು ಲೇಟ್ ಮಾಡೋಕ್ಕೋಗಿಲ್ಲ. ಬ್ಯಾನರ್ ಪ್ರೆಸೆಂಟೇಷನ್ ಮುಗಿದ ತನಕ ಮುಖ್ಯ ಅತಿಥಿಗಳ ಹತ್ರ ಅದನ್ನು ಕೊಡಿಸ್ತೀವಿ. ಅದರಿಂದಾಗಿ ಮೊದಲು ಅದಕ್ಕೇನು ಬ್ಯಾನರ್ ಪ್ರೆಸೆಂಟೇಷನ್ ಕ್ರೈಟೀರಿಯಾ ಏನು ಅಂತಂತಂದರೆ, ಮೊದಲನೇದಾಗಿ ಹೆಚ್ಚು ಜನ ಇರಬೇಕು. ಡ್ರೆಸ್ ಕೋಡಲ್ಲಿದ್ದರೆ 2ನೇ ಕ್ರೈಟೀರಿಯಾ. ನೀವು ಘೋಷಣೆಗಳು ಕೂತ್ಕೊಂಡು ಬಂದು ಪ್ಲೆಕಾರ್ಡನ್ನು ಇಟ್ಕೊಂಡ್ರೆ 3ನೇ ಕ್ರೈಟೀರಿಯಾ.
ಯಾರು ಹೆಚ್ಚು ಚೆನ್ನಾಗಿ ಮಾಡ್ತಾರೋ, ಹೆಚ್ಚು ಚೆನ್ನಾಗಿರ್ತಾರೋ, ಹೆಚ್ಚು ಘಟನೆಗಳಿಗೆ ವಿನಿಮಯ ಬರ್ತಾರೋ, ಡ್ರೆಸ್ ಕೋಡ್ ಬರ್ತಾರೋ ಅವ್ರಿಗೆ 1, 2, 3 ಪ್ರೈಸ್ಗಳು ಇರುತ್ತೆ. ಅದರಿಂದಾಗಿ ಎಲ್ಲರೂ ಕೂಡ ಆ ಒಂದು ಬ್ಯಾನರ್ ಪ್ರೆಸೆಂಟೇಷನ್ನ ನಾವು 4:30ಯಿಂದ 5 ಗಂಟೆ ಅಥವಾ 5:30ವರೆಗಾದರೂ ಪರವಾಗಿಲ್ಲ, ನೀವು ಎಲ್ಲರೂ ಕೂಡ ಅಷ್ಟರೊಳಗೆ ಬಂದು ಈ ಬ್ಯಾನರ್ ಪ್ರೆಸೆಂಟೇಷನ್ನ ಮಾಡ್ಕೊಳ್ಬೇಕು. ಬ್ಯಾನರ್ ಪ್ರೆಸೆಂಟೇಷನ್ ಕಮಿಟಿ ಚೇರ್ಮನ್ ನಮ್ಮ DCS ಬೆಟ್ಟೇಗೌಡರು. ದಯವಿಟ್ಟು ನೀವು ಇನ್ನೊಂದ್ಸರಿ ಎಲ್ಲರಿಗೂ ಕೂಡ ಫೋನ್ ಮಾಡಿ ಎಲ್ಲ ಬ್ಯಾನರ್ ತಂದು ಅಲ್ಲಿ ಬ್ಯಾನರ್ ಪ್ರೆಸೆಂಟೇಷನ್ ಕರೆಕ್ಟ್ ಟೈಮಲ್ಲಿ ಎಲೆಕ್ಟ್ ಮಾಡಿ ಮಾಡೋದು. ನಮ್ಮ ಉದ್ದೇಶ ಏನು ಅಂತಂದರೆ, ನಾವು ಏನಾದರೂ ಮಾಡಿ ನಾವು 5:30ಗೆ ಶುರು ಮಾಡಬೇಕು ಅಂತೇಳಿ ಒಂದು ಅರ್ಧ ಗಂಟೆಗೆ ಲೇಟ್ ಆದರೂ ಕೂಡ 6 ಗಂಟೆಗೆ ನಾವು ಅದನ್ನು ಶುರು ಮಾಡಲೇಬೇಕು. 6ರಿಂದ 7 ಗಂಟೆವರೆಗೆ ನಮ್ಮ ಇನ್ನೊಂದು ಇನಾಗ್ರಲ್ ಸೆಷನ್ ಇರುತ್ತೆ. ಅಲ್ಲಿ ಗವರ್ನರ್ ಅವರ ಈ ವರ್ಷದ ಕಾರ್ಯಕ್ರಮಗಳ ಬಗ್ಗೆ ಹೇಳ್ತಾರೆ, ಸೆಕ್ರೆಟರಿ ರಿಪೋರ್ಟ್ ಇರುತ್ತೆ, ಮತ್ತು ನಾನು ಮಾತಾಡ್ತೀನಿ, ಹಾಗೆ ನಮ್ಮ ತಿರುಪತಿ ರಾಜ್ ಅವರು ಮಾತಾಡ್ತಾರೆ, ಹಾಗೆ ಮುನಿಯಪ್ಪ ಅವರು ಮಾತಾಡ್ತಾರೆ, ಮತ್ತು ವೈಶೇಷಿಕರು ಅವರ ಒಂದು ಫೆಲಿಸಿಟೇಷನ್ ಮಾಡ್ತಾರೆ. ಅಷ್ಟು 1 ಅವರ್ ಮುಗಿದೋಗುತ್ತದೆ. ಅದರಲ್ಲಿ ಏನು ಬಿಸ್ನೆಸ್ ಸೆಷನ್ ಇಲ್ಲ, ಇನಾಗ್ರಲ್ ಸೆಷನ್ ಅಷ್ಟೇ. ಅದಾದ ನಂತರ 7ರಲ್ಲಿ ಮತ್ತೆ ಒಂದು ಸರಿ ಕಾಫಿ ವ್ಯವಸ್ಥೆ ಇರುತ್ತೆ. ಮತ್ತು 7 ಗಂಟೆಗೆ ಮತ್ತೆ ಸೇರ್ಕೊತೀವಿ. 6:45 ಇನಾಗ್ರಲ್ ಸೆಷನ್ ಇರುತ್ತೆ. ಮತ್ತು 7 ಗಂಟೆಗೆ ಮತ್ತೆ ಸೇರ್ಕೊತೀವಿ. ಅಲ್ಲಿ 7ರಿಂದ 8ರವರೆಗೆ ಬಿಸ್ನೆಸ್ ಸೆಷನ್ ಇರುತ್ತೆ. ಬಿಸ್ನೆಸ್ ಸೆಷನಲ್ಲಿ ನೀವು ಬಂದ ತನಕ ನಮ್ಮಲ್ಲಿ ಒಂದು ರಿಜಿಸ್ಟ್ರೇಷನ್ ಕೌಂಟರ್ ಇರುತ್ತೆ. ಆ ರಿಜಿಸ್ಟ್ರೇಷನ್ ಕೌಂಟ್ರಲ್ಲಿ 1 ಕ್ಲಬ್ಬು 1 ಓಟು ನಮ್ಮ ಎಲೆಕ್ಷನ್ಗೆ ನಮ್ಮದು ಫಿಕ್ಸ್ ಆಗಿರುತ್ತೆ. ಅದರಿಂದಾಗಿ ಪ್ರೆಸಿಡೆಂಟ್ ಬಂದಿಲ್ಲ, ಪ್ರೆಸಿಡೆಂಟು ಅಕಸ್ಮಾತ್ ಬರಲಿಲ್ಲ ಅಂತಂತಂದರೆ ಆಬ್ಸೆಂಟ್ಸಲ್ಲಿ ಸೆಕ್ರೆಟರಿನೂ ಬರಲಿಲ್ಲ ಅಂದರೆ ಟ್ರೆಜರರ್, ಯಾರಾದರೂ ಒಬ್ಬರು ಆ ಒಬ್ಬರನ್ನ ಬರೆಸ್ಬಿಟ್ಟು ನಮ್ಮಲ್ಲಿ ಡೆಲಿಗೇಟ್ ಇದ್ದು ನೀವು ತಂದಿದ್ದೀರ ಅದು ತೋರಿಸ್ಬಿಡೋಣ. 22 ಕ್ಲಬ್ ಬರ್ತದೆ ಅಂತಂತಂದ್ರು 10 ಜನಕ್ಕೆ 22 ಇದನ್ನ ಹೆಸರು ಮತ್ತು ಕ್ಲಬ್ ಹೆಸರು ಇದನ್ನ ಬರ್ದು ಒಬ್ಬರಿಗೆ ಇಡೀ ಕ್ಲಬ್ಬಲ್ಲಿ ಒಬ್ರಿಗೆ ಮಾತ್ರ ನಾವು ಹಾಕ್ತೀವಿ. ಆ ಒಬ್ಬರು ಹಾಕ್ಬಿಟ್ಟು ಅದು ರಿಜಿಸ್ಟರ್ ಮಾಡಿಸ್ಬೇಕು. ಈ ಟ್ಯಾಗ್ ಕೊಡೋಕ್ಕೆ ಅದಕ್ಕೆ ಒಂದು 100 ರೂಪೀಸ್ ರಿಜಿಸ್ಟ್ರೇಷನ್ ಇರುತ್ತೆ. 100 ರೂಪೀಸ್ ಕೊಟ್ಟು ರಿಜಿಸ್ಟರ್ ಮಾಡಿಸಿ ಈ ಟ್ಯಾಗ್ ತಗೊಂಡು ನಿಮಗೆ ಸಪ್ರೇಟಾಗಿರುತ್ತೆ. ಒಂದು 30 ಜನಕ್ಕೆ ಸಪ್ರೇಟ್ ಆಸನ ವ್ಯವಸ್ಥೆ ಮಾಡಿರ್ತೀವಿ. ಅವ್ರು ಅಲ್ಲೇ ಕೂತ್ಕೊಳ್ಬೇಕು. ಯಾಕೆ ಅಂತಂದರೆ ವೋಟಿಂಗ್ ಮಾಡಬೇಕಾದ್ರೆ ಒಂದು ಕ್ಲಬ್ಗೆ ಒಂದೇ ವೋಟ್ ಇರೋದ್ರಿಂದ ನಾವು ಎಲೆಕ್ಷನ್ ಟೈಮಲ್ಲಿ ಕೈ ಎತ್ತಕ್ಕೆ ಮತ್ತು ವೋಟಿಂಗ್ಗೆ ಅವರ ಜನಕ್ಕೆ ಅಥಾರಿಟಿ ಇರುತ್ತೆ, ಅಧಿಕಾರ ಇರುತ್ತೆ. ಅದರಿಂದಾಗಿ ಫಸ್ಟೇ ನೀವು ಆ ಕೌಂಟರ್ ರಿಜಿಸ್ಟ್ರೇಷನ್ ಕೌಂಟರ್ಗೆ ಹೋಗಿ ಬರೆಸಿ ಒಂದು ಕ್ಲಬ್ಗೆ ಒಬ್ಬರದು ತಗೊಂಡು ಆ ಟ್ಯಾಗ್ ಹಾಕ್ಕೊಂಡು ಅಲ್ಲಿ ಕೂತ್ಕೊಳ್ಬೇಕು. ಅದೊಂದು ಇಂಪಾರ್ಟೆಂಟು. ಅದನ್ನು ಜಾಸ್ತಿ ಇಟ್ಕೊಳ್ಳಿ. ಅದು 2 ಕೊಡಲ್ಲ, ಒಬ್ರಿಗೆ ಒಂದೇ ಕೊಡೋದು. ಫಸ್ಟ್ ಪ್ರೆಸಿಡೆಂಟ್ ಕೊಡ್ತೀವಿ, ನಾವು ಪ್ರೆಸಿಡೆಂಟ್ ಬರಲಿಲ್ಲ ಅಂದರೆ ಸೆಕ್ರೆಟರಿ ಕೊಡ್ತೀವಿ, ಸೆಕ್ರೆಟರಿ ಬರಲಿಲ್ಲ ಅಂದರೆ ಟ್ರೆಜರರ್ ಕೊಡ್ತೀವಿ. ಅದರಿಂದಾಗಿ ಅದನ್ನು ನಾವು ಈ ಟ್ಯಾಗ್ ಇಟ್ಕೊಂಡಲ್ಲಿ ಇದು ಮಾಡಬೇಕು. ಒಂದು 2ನೇದು ಅಲ್ಲಿ ನಾವು ಬಿಸ್ನೆಸ್ ಸೆಷನ್ಗೆ ಬಂದಾಗ ಫಸ್ಟು ನಮ್ಮ ಡಿಸ್ಟ್ರಿಕ್ಟ್ ರಿಪೋರ್ಟ್ ಇರುತ್ತೆ. ತದನಂತರ ನಮ್ಮ ಇಲ್ಲಿವರೆಗೂ ಕೂಡ ನಾವು ಏನು ಲೆಕ್ಕಪತ್ರ ಇರುತ್ತೆ ಅದ್ರ ಮಂಡನೆ ಆಗುತ್ತೆ. ಅದಾದ ನಂತರ ರೆಸಲ್ಯೂಷನ್ ಕಮಿಟಿ, ಫಸ್ಟ್ ರೂಲ್ಸ್ ಆ್ಯಂಡ್ ಪ್ರೊಸೀಜರ್ ಕಮಿಟಿ ಅವರು ಅವ್ರ ರಿಪೋರ್ಟ್ ಹೇಳ್ತಾರೆ. ಈ ಸಭೆ ಹೇಗೆ ನಡೀಬೇಕು, ಯಾವ ರೀತಿ ನಡೀಬೇಕು, ಯಾರಾದರೂ ಕ್ವಶನ್ ಕೇಳೋದಿದ್ರೆ ಅಧ್ಯಕ್ಷರ ಡಿಸ್ಟ್ರಿಕ್ಟ್ ಪರ್ಮಿಷನ್ ತಗೊಂಡು ಕೇವಲ 1 ನಿಮಿಷ ಮಾತಾಡಬೇಕು. ಮತ್ತು ಓಟು ಕೈ ಎತ್ತೋದ್ರ ಮುಖಾಂತರ ಆಗುತ್ತೆ. ಮತ್ತು ಈ ಶೂನ್ಯ ವೇಳೆಗೆ ಮಾತ್ರ ಕ್ವಶನ್ಗಳು ಕೇಳಬೇಕು, ಯಾವುದನ್ನು ಕೂಡ ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿ ಅವರು ಒಂದು ವರದಿನ ಕೊಡ್ತಾರೆ. ಯಾರು ರೂಲ್ಸ್ ಆ್ಯಂಡ್ ಪ್ರೊಸೀಜರ್ ಯಾರು ಅವರು ಅವರ ಒಂದು ತಂಡದ ಜೊತೆ ಬಂದು ಅವರೊಂದು ರಿಪೋರ್ಟ್ ಕೊಡ್ತಾರೆ. ತದನಂತರ ರೆಸಲ್ಯೂಷನ್ ಶ್ರೀಶೈಲ ನಂತರ ಕಾನ್ಸ್ಟಿಟ್ಯೂಷನ್ ಕಮಿಟಿ ಅವರು ರಿಪೋರ್ಟ್ ಇದೆ. ಅವರು ಬಂದು ಇಲ್ಲಿವರೆಗೆ ಏನು ಬಂದಿದೆ ಅಂತ ರಿಪೋರ್ಟ್ ಅಂತ ಹೇಳ್ತಾರೆ. ನಂತರ ಶ್ರೀಶೈಲ ಅವರು ರೆಸಲ್ಯೂಷನ್ ಕಮಿಟಿ
ಯಾವ್ದಾದ್ರು ಕ್ಲಬ್ ಅವರು ರೆಸಲ್ಯೂಷನ್ ಕಳಿಸ್ಬೋದಿಲ್ಲ, ಡಿಸ್ಟ್ರಿಕ್ಟ್ ರೆಸಲ್ಯೂಷನ್ ಕಳಿಸ್ಬೇಕು. ಯಾರು ಕಳಿಸ್ತಾರೆ ಅವರು ನೀಲ್ ರಿಪೋರ್ಟ್ ಅಂತ ಹೇಳ್ತಾರೆ. ಆಮೇಲೆ ಮುಖ್ಯ ಒಂದು ಹಂತಕ್ಕೆ ಬರ್ತೀವಿ. ಮುಖ್ಯ ಹಂತದಲ್ಲಿ ನಾಮಿನೇಷನ್ ಕಮಿಟಿ ಚೇರ್ಮನ್ರು ಅವರು ಯಾವ್ಯಾವ್ದು ಬಂದಿದೆ, ಡಿಸ್ಟ್ರಿಕ್ಟ್ ಗವರ್ನರ್ ಪೋಸ್ಟ್ಗೆ ಯಾವ ಅಪ್ಲಿಕೇಶನ್ ಬಂದಿದೆ, ಫಸ್ಟ್ ಮೀಟಿಂಗ್ ಯಾವ್ದು ಬಂದಿದೆ, ಸೆಕೆಂಡ್ ಮೀಟಿಂಗ್ ಯಾವ್ದು ಬಂದಿದೆ, ಥರ್ಡ್ ಮೀಟಿಂಗ್ ಯಾವ್ದು ಬಂದಿದೆ, ಎಂಡಾರ್ಸ್ಮೆಂಟ್ ಯಾವ್ದು ಬಂದಿದೆ ಅಂತೇಳಿ ಕೇಳ್ತಾರೆ. ಅವರು ಯಾರು ಬಂದಿದೆ ಅಂತೇಳಿ ಅಪ್ಲಿಕೇಶನ್ ಮಾಡಿಬಿಟ್ಟು ಅವ್ರನ್ನೆಲ್ಲ ಒಂದು ಸಭೆಯ ಒಪ್ಪಿಗೆ ಕೇಳಿ ಅದನ್ನು ಎಲೆಕ್ಷನ್ ಕಮಿಟಿ ಕೊಡ್ತಾರೆ. ಎಲೆಕ್ಷನ್ ಕಮಿಟಿ ಅವರು ಬಂದು ಮೊದಲನೇದಾಗಿ ಒಂದೊಂದೇ ಅಪ್ಲಿಕೇಶನ್ ಬಂದಿರೋದ್ರಿಂದ ಇಲ್ಲಿ ಸೀಕ್ರೆಟ್ ವೋಟ್ನ ಅಗತ್ಯ ಇಲ್ಲ. ಎಲ್ಲರೂ ಕೂಡ ಕೈ ಎತ್ತದ ಮುಖಾಂತರ ತಮ್ಮ ಒಪ್ಪಿಗೆ ಸೂಚಿಸಬೇಕು ಅಂತ ಹೇಳ್ತಾರೆ. ನೀವೆಲ್ಲರೂ ಕೂಡ ಕೈ ಎತ್ತದ ಮುಖಾಂತರ ಒಪ್ಪಿಗೆ ಸೂಚಿಸಿದ ಮೇಲೆ ಆಮೇಲೆ ಕ್ಯಾಂಡಿಡೇಟ್ಸು ಅವರ ಪರಿಚಯವನ್ನು ಹೇಳಿಕೊಂಡು ನಿಮ್ಮ ಮುಂದೆ ಅವರ ಅಪೀಲ್ ವೋಟ್ಗಾಗಿ ಅಪೀಲನ್ನು ಮಾಡ್ತಾರೆ. ನಂತರ ಮತ್ತೆ ಎಲೆಕ್ಷನ್ ಇವರು ಬಂದು ಕೃಷ್ಣರಾಜ್ ಅವರು ಬಂದು ಒಬ್ಬೊಬ್ಬರನ್ನೇ ಒಂದು ಅಪ್ಲಿಕೇಶನ್ ಬಂದಿದೆ, ಇದ್ರ ಬಗ್ಗೆ ತಮ್ಮ ಕೈ ಎತ್ತದ ಮುಖಾಂತರ ಒಪ್ಪಿಗೆ ಸೂಚಿಸಿ ಅಂತೇಳಿ ತಾವೆಲ್ಲರೂ ಕೂಡ ಒಪ್ಪಿಗೆ ಸೂಚಿಸಿದ ಮೇಲೆ ಅವರು ಆಯ್ಕೆ ಆಗಿದ್ದಾರೆ ಅಂತೇಳಿ ಅವ್ರು ಡಿಕ್ಲೇರ್ ಮಾಡ್ತಾರೆ. ನಂತರ ಎಲ್ಲರೂ ಕೂಡ 5 ಜನದ್ದು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಪೋಸ್ಟ್ಗೆ, ಫಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಪೋಸ್ಟ್ಗೆ, ಸೆಕೆಂಡ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಪೋಸ್ಟ್ಗೆ, ಥರ್ಡ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಪೋಸ್ಟ್ಗೆ ಮತ್ತು ಇಂಟರ್ನ್ಯಾಷನಲ್ ಥರ್ಡ್ ವೈಸ್ ಪ್ರೆಸಿಡೆಂಟ್ ಪೋಸ್ಟ್ಗೆ ಎಂಡಾರ್ಸ್ಮೆಂಟ್ ಇಷ್ಟಕ್ಕೂ ಕೂಡ ಅದನ್ನು ಎಲೆಕ್ಷನ್ ಇಟ್ಟು ಅದನ್ನು ಆಯ್ಕೆ ಅಂತೇಳಿ ಘೋಷಣೆ ಮಾಡಿದ ಮೇಲೆ ಲಾಸ್ಟಲ್ಲಿ ಮುಂದಿನ ವರ್ಷದ ತಂಡದ ಘೋಷಣೆ ಆಗುತ್ತೆ. ಅಲ್ಲಿ ಎಲ್ಲರೂ ಕೂಡ ನಮ್ಮ ಮುಂದೆ ಡಿ ಜಿ ಆಗ್ತಾರೆ ಅಂತ ಮಹಾಬಲೇಶ್ವರ ಬೈರೆ ಅವರ ಒಂದು ತಂಡವನ್ನು ಘೋಷಣೆ ಮಾಡ್ತಾರೆ. ಯಾಕಂದ್ರೆ ಘೋಷಣೆ ಮಾಡಿದ್ಮೇಲೆ ವೋಟ್ ಆಫ್ ಥ್ಯಾಂಕ್ಸ್ ಆಗ್ತದೆ. ಇದು ಇಷ್ಟು ಅಲ್ಲಿಯ ಒಂದು ಪಕ್ಷಿ ನೋಟ ಹೇಗೆ ನಡೀತದೆ, ಕಾನ್ಫರೆನ್ಸ್ ಏನಿದೆ ಅಂತೇಳಿ ತಮ್ಮ ಗಮನ ತರಕೊಂಡು ಒಂದು ಪಕ್ಷಿ ನೋಟ. ಈಗ ನಾವು ಚರ್ಚೆ ಮಾಡಬೇಕಾಗಿರೋದು ಯಾರ್ಯಾರು ಏನೇನು ಕೆಲಸ ಯಾವ ಥರ ಮಾಡಬೇಕು ಅಂತ ಹೇಳಿ. ಅದರಿಂದಾಗಿ ಈಗ ಮೊದಲನೇದಾಗಿ ವೆನ್ಯೂ ಅರೇಂಜ್ಮೆಂಟ್ಗೆ ಈಗ ಕನ್ವೆನ್ಷನ್ ಕಮಿಟಿ ಚೇರ್ಮನ್ ಅಂತೇಳಿ ನಾವು ಅವರ ಕೆಲಸ ಏನು ಅಂತಂದರೆ ಮುಂದ್ಗಡೆ ಯಾರ್ಯಾರು ಕೂತ್ಕೊಳ್ಬೇಕು, 2 ರೋ ಇರಲಿ. ಯಾಕಂತಂದರೆ ಫುಲ್ಲು ಎಲ್ಲ ಒಂದೇ ರೋನಲ್ಲಿ ಕವರ್ ಆಗಲ್ಲ. ನನ್ನ ಪ್ರಕಾರ ಮುಂದಿನ ರೋನಲ್ಲಿ